I'ma stack bricks up, build what I want to make. Yeah, I'ma do it my way. ಗೈಸ್, ನಾನು ಈಗ ರೈಡಿಂಗ್ ರಿವ್ಯೂ ಮಾಡ್ತಿರೋ ಸ್ಕೂಟರ್ ದಿ ಆಲ್ ನ್ಯೂ 2024 TVS iQube ಎಲೆಕ್ಟ್ರಿಕ್ ಸ್ಕೂಟರ್ ST ವೇರಿಯಂಟ್ 3.4 kWh ಬ್ಯಾಟ್ರಿ ಕೆಪಾಸಿಟಿ ಇರೋ ಈ ಒಂದು ಸ್ಕೂಟರ್ನ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದೀನಿ. ಈ ಒಂದು ಸ್ಕೂಟರಲ್ಲಿ 4 ಮೋಡ್ಸ್ ಬರುತ್ತೆ, ಎಕೋ, ಪವರ್, ಫಾರ್ವರ್ಡ್, ರಿವರ್ಸ್ ಅಂತ. ಸೊ ಫಸ್ಟು ಫಾರ್ವರ್ಡು ರಿವರ್ಸು ತೋರಿಸ್ಬಿಡ್ತೀನಿ. ಇದು ಕೀ. ಇದನ್ನು ಹೆಂಗೆ ಆನ್ ಮಾಡಬೇಕು ಅಂದರೆ ನಾರ್ಮಲಿ IC ಇಂಜಿನಲ್ಲಿ ಯಾವ ಥರ ಆನ್ ಮಾಡ್ತೀರೋ ಆ ಥರ ಕೀ ಹಾಕಬೇಕು. ಈ ಥರ ರಿಯಾಕ್ಟ್ ಆಗುತ್ತೆ. ಇಲ್ಲಿ ಮೂಡ್ ಅಂತ ಇದೆ, 3 ಬಟನ್ ಅಂತ ಇಲ್ಲಿ ತೋರಿಸ್ತಿದೆ. ಲೆಫ್ಟ್ ಸೈಡ್ ಬ್ರೇಕ್ನ ಇಟ್ಕೊಂಡು ಪವರ್ ಬಟನ್ನ ಅಥವಾ ಮೂಡ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಈ ಥರ ಡಿಸ್ಪ್ಲೇ ಬರುತ್ತೆ. ಸೊ ರಿವರ್ಸ್ ಮೂಡ್ ಯಾವ ಥರ ಅಂದರೆ ಇಲ್ಲಿ P ಅಂತ ಇದೆ, Pನ ಲಾಂಗ್ ಪ್ರೆಸ್ ಮಾಡಿದ್ರೆ ಈ ಥರ ಒಂದು ಬರುತ್ತೆ. ಇಲ್ಲಿ ಪಾರ್ಕಿಂಗ್ ಮೋಡ್ ಅಂತ ಆ್ಯಕ್ಟಿವೇಟ್ ಆಗಿದೆ. ಇದು ಫಾರ್ವರ್ಡು ನೋಡಿ, ಫಾರ್ವರ್ಡ್ ಅಂದರೆ ಮುಂದಕ್ಕೆ ಹೋಗುತ್ತೆ ಪಾರ್ಕಿಂಗ್ ಮೋಡಲ್ಲಿ. ಅಂದರೆ ಪಾರ್ಕಿಂಗ್ ಮೋಡಲ್ಲಿ ಫಾರ್ವರ್ಡ್ ಹೋಗುತ್ತೆ ಅಂದರೆ ಒಂದು 10 km ಸ್ಪೀಡ್ ಅಷ್ಟೇ ಹೋಗೋದು. ಈಗ ಮತ್ತೆ P ಹೊತ್ತದೆ, ರಿವರ್ಸ್ ಮೂಡಿಗೆ ಸ್ವಿಚ್ ಆಗುತ್ತೆ. ಸೊ ಆವಾಗ ನಿಮಗೆ ಸೌಂಡ್ ಬರುತ್ತೆ, ರಿವರ್ಸ್ ಗೇರ್ ಸೌಂಡ್ ಬರುತ್ತೆ, ಲೈಕ್ ಕಾರಲ್ಲಿ ಬಂದಂಗೆ. ಸೊ ಇವಾಗ ರಿವರ್ಸ್ ಮೂಡು ಅಷ್ಟೇ. ಸೊ ಈ ಮೂಡಿಂದ ಮತ್ತೆ ನೀವು ನಾರ್ಮಲ್ ರೈಡಿಂಗ್ ಮೂಡಿಗೆ ಬರಬೇಕಂದ್ರೆ ಬ್ರೇಕ್ನ ಇಟ್ಕೊಳ್ಬೇಕು, ಲಾಂಗ್ ಪ್ರೆಸ್ ಮಾಡ್ಕೊಂಡ್ರೆ ನಾರ್ಮಲ್ ಮೂಡಿಗೆ ಬರ್ತೀವಿ. ಈಗ ಎಕೋ ಮೂಡು ಮತ್ತು ಪವರ್ ಮೂಡಲ್ಲಿ ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಡಿಸ್ಟೆನ್ಸ್ ಬಂದು 97 km ತನಕ ಹೋಗ್ಬೋದು. ಬ್ಯಾಟ್ರಿ ಚಾರ್ಜ್ ಬಂದ್ಬಿಟ್ಟು 92% ಇದೆ. ಇಲ್ಲಿ ತನಕ ಏನೋ 45 km ತನಕ ಓಡಿದೆ ಈ ಒಂದು ಗಾಡಿ. ಈಗ ಎಕೋ ಮೋಡಲ್ಲಿದೆ. ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗೋದಂತ ಮತ್ತು ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ಈ ಒಂದು ಗಾಡಿ ಮೇಲೆ ಕೂತಾಗ ಏನೇನು ಅನಿಸ್ತು ಅಂತ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಈ ಗಾಡಿನ ಆಫ್ ಮಾಡಬೇಕಂದ್ರೆ ಲೈಕ್ ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಆಫ್ ಆಗುತ್ತೆ, ಆವಾಗ ಇದೇನು ವರ್ಕೌಟ್ ಆಗೋಲ್ಲ. ಈಗ ಪ್ಲೀಸ್ ರಿಟ್ರ್ಯಾಕ್ಟ್ ದಿ ಸೈಡ್ ಸ್ಟ್ಯಾಂಡ್ ಅಂತ ಇದೆ. ರಿಟ್ರ್ಯಾಕ್ಟ್ನ ಸೈಡ್ ಸ್ಟ್ಯಾಂಡ್ ತೆಗೆದ್ರೆ ಗಾಡಿನ ಯಾವ ಥರ ಆನ್ ಮಾಡಬೇಕಂದ್ರೆ ಲೆಫ್ಟ್ ಸೈಡ್ ಬ್ರೇಕ್ ಇಟ್ಕೊಳ್ಬೇಕು, ಮೂಡ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಈಗ ಎಕೋ ಮೋಡಲ್ಲಿದೆ. ಎಕೋ ಮೋಡಿಂದ ಪವರ್ ಮೋಡ್ ಅಂದರೆ ಈ ಮೂಡ್ ಬಟನ್ ಹೊತ್ತರೆ ಸಾಕು, ಪವರ್ ಮೋಡಿಗೆ ಬಂದುಬಿಡುತ್ತೆ. ಆವಾಗ ಡಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಬ್ಯಾಟ್ರಿ ಕೆಪಾಸಿಟಿ 92%ಗೆ 69 km ತನಕ ಹೋಗ್ಬೋದು. ಆ್ಯಂಡ್ ಇದರೊಳಗೆ ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಇದೆ. ಸೊ ಇನ್ನೇನು ಮಾಡೋಣ, ಎಕೋ ಮೋಡಲ್ಲಿ ಹಾಕಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ಲೆಟ್ಸ್ ಗೋ ಫಾರ್ ಎ ರೈಡ್. BLDC ಮೋಟರ್ದು ಸೌಂಡೇ ಇಲ್ಲ ನೋಡಿ. ಹಿಂಗೆ ಸ್ಪೀಡಾಗಿ ಹೋಗ್ತೀನಾ, ಬಿಟ್ಟಾಗ ರೀಜನ್ ಅಂತ ಬರುತ್ತೆ. ರೀಜನ್ ಅಂದರೆ ರೀಜನರೇಟಿವ್ ಬ್ರೇಕಿಂಗ್ ಅಂತ. ಸೊ ಇದರೊಳಗೆ ರೀಜನರೇಟಿವ್ ಬ್ರೇಕಿಂಗ್ ಸಿಸ್ಟಮ್ ಇದೆ. ಸೊ ಇದು 15 km ಸ್ಪೀಡಾಗಿ ಹೋದರೆ ಹೋಗಿ ಹಿಂಗೆ ಸ್ಪೀಡಾಗಿ ಹೋಗಿ ಹಿಂಗೆ ಬಿಟ್ಟರೆ ಆಕ್ಸಿಲೇಟ್ರ್ ಬಿಟ್ಟರೆ ರೀಜನ್ ಅಂತ ಬರುತ್ತೆ. ಸೊ ಈಗ ಲೈಟ್ ಯಾವ ಥರ ಫಾಲ್ ಆಗುತ್ತಂತ ನೋಡಿ. ಇದು ಹೈ ಬೀಮಲ್ಲಿದೆ, ಲೋ ಬೀಮು. ಸೊ ಇದರೊಳಗೆ ಹೈ ಬೀಮ್ ನೋಡಿ ಕಾಣಿಸ್ತಿದೆ, ಗೋಡೆ ಮೇಲೆ ಬೀಳ್ತಿರೋದು. ಲೋ ಬೀಮು ನಾರ್ಮಲಿ ಇರುತ್ತೆ ಆ್ಯಂಡ್ ಡೇ ಟೈಮ್ ರನ್ನಿಂಗ್ ಲೈಟ್ ಬರುತ್ತೆ. ಸ್ಪೀಡೋಮೀಟರ್ ಈ ಥರ ಕಾಣುತ್ತೆ. ನನ್ನ ವೇಟ್ ಬಂದು 90 kg. ಅಪ್ ಯಾವ ಥರ ಹತ್ತಂತ ನೋಡಿ. ಆವಾಗಲೇ ಮುಂದ್ಗಡೆ ಒಬ್ಬರು iQube ಹೋಗ್ತಿದ್ದಾರೆ. ಸೊ ಅವ್ರನ್ನ ಏನೋ ಚೇಂಜ್ ಮಾಡೋಣ. ಅವ್ರು ಪವರ್ ಮೂಡಲ್ಲಿ ಇರ್ಬೋದು ಮೇ ಬಿ. ನೋಡಿ ಅಪ್ ಯಾವ ಥರ ಹತ್ತುತ್ತಿದೆ. ಬ್ಯಾಟ್ರಿ 91% ಆಗಿದೆ. ಕಿಲೋಮೀಟರ್ 96 km ತನಕ ಹೋಗ್ಬೋದು. ಅಪ್ಪಲ್ಲಿ ನಂದು 90 kg. ಬ್ರೇಕಿಂಗ್ ಚೆನ್ನಾಗಿದೆ. 50 km ಸ್ಪೀಡ್ ಅಷ್ಟೇ ಹೋಗೋದು. ಓ ಸ್ಟೆಬಿಲಿಟಿ ಇದೆ ಗುರು. ಮನವರೆಲ್ಲ ಆರಾಮಾಗಿ ಮಾಡ್ಬೋದು. ರೈಡರ್ ಟ್ರಯಾಂಗಲ್ ಚೆನ್ನಾಗಿದೆ. ಈ ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ. ಸ್ವಿಚಸ್ ಎಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಈಗ ಎಕೋ ಮೋಡಲ್ಲಿದ್ದೀನಿ, 0 ಅಲ್ಲಿದೆ. ಫುಲ್ ಆಕ್ಸಿಲೇಟರ್ ಕೊಟ್ಟಿದ್ದೀನಿ. ಎಕೋ ಮೋಡಲ್ಲಿ 52-53 km ಟಾಪ್ ಸ್ಪೀಡು ಚೆನ್ನಾಗಿ ಹೋಗ್ತಿದೆ. ಮಿರರ್ಸ್ ಎಲ್ಲ ಚೆನ್ನಾಗಿ ಕಾಣ್ತಿದೆ. ವೈಡ್ ಹ್ಯಾಂಡಲ್ ಬಾರು, ಅಪ್ರೈಟ್ ಸೀಟಿಂಗ್ ಪೋಸ್ಚರು, ಕಾಲೆಲ್ಲ ಆರಾಮಾಗಿ ಇಟ್ಕೊಳ್ಬೋದು. ಫ್ಲ್ಯಾಟ್ ಫುಟ್ ಇದೆ, ಅಂದರೆ ಫ್ಲ್ಯಾಟ್ ಫುಟ್ ಫ್ಲೋರ್ ಇದೆ.
ಸಿಂಗಲ್ ಹ್ಯಾಂಡಲ್ ಓಡಿಸ್ತಿದ್ದೀನಿ, ಎಕೋ ಮೋಡಲ್ಲಿದ್ದೀನಿ. ಈಗ ವಿಂಡ್ ಬ್ಲಾಸ್ಟ್ ಆಗ್ತಿದೆ, ಸ್ಪೀಡಾಗಿದೆ ಗಾಡಿ. ನಾನು ಆಕ್ಸಿಲರೇಷನ್ ಕಮ್ಮಿನೇ ಮಾಡಿಲ್ಲ. ಗಾಡಿ 55 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಹಾರನ್ ಲೌಡ್ ಆಗಿದೆ. ಇದು ಪಾರ್ಕಿಂಗ್ ಲೈಟು. ಆರಾಮಾಗಿ ಸಿಟಿ ಯೂಸೇಜಿಗೆ ಚೆನ್ನಾಗಿದೆ. ಮೋಟಾರ್ ಸೌಂಡ್ ಬರ್ತಿಲ್ಲ. ಲಿಥಿಯಂ ಅಯಾನ್ ಬ್ಯಾಟರಿ. ಸೊ ಅಪ್ಪು ಬಂದಾಗ ಅದೇ ಆಟೋಮೆಟಿಕಲಿ ಸ್ಪೀಡ್ ಒಂಚೂರು ಕಮ್ಮಿ ಆಗುತ್ತೆ, ಯಾಕಂದರೆ ಅಪ್ಪ ಹತ್ಬೇಕಲ್ಲ. ವೈಬ್ರೇಷನ್ ಏನಿಲ್ಲ. ಬಿಲ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಬ್ರೇಕಿಂಗು ಚೆನ್ನಾಗಿದೆ. ಫ್ರಂಟು ಡಿಸ್ಕ್ ಬ್ರೇಕ್ ಇದೆ ನೋಡಿ. ರೀಜನ್ ಅಂತ ಬರ್ತಿದೆ. ರೀಜನರೇಟಿವ್ ಬ್ರೇಕಿಂಗು ಆಕ್ಟಿವೇಟ್ ಆಗಿದೆ. ಆಕ್ಟಿವೇಟಲ್ಲಿ ಇರುತ್ತೆ ಯಾವಾಗ್ಲೂ. ಸೊ ಈಗ ಏನು ಮಾಡೋಣ ಅಂದರೆ ಪವರ್ ಮೂಡಿಗೆ ಸ್ವಿಚ್ ಆಗೋಣ. ಸೊ ಪವರ್ ಮೂಡಲ್ಲಿ ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ. ಪವರ್ ಮೂಡಿಗೆ ಮೂಡ್ ಬಟನ್ನ ಒತ್ತಿದ್ರೆ ಪವರ್ ಮೂಡಿಗೆ ಸ್ವಿಚ್ ಆಯಿತು. ಆವಾಗ ಡಿಸ್ಟೆನ್ಸು 66 ಕಿಲೋಮೀಟರ್ ಅಷ್ಟೇ ಹೋಗೋದು. ಸೊ ಲಾಂಚ್ ಮಾಡೋಣ. ಓ ಪವರ್ ಮೂಡಲ್ಲಿದ್ದೀನಿ. 69 70 ಕಿಲೋಮೀಟರ್. ಓ 72 82 ಕಿಲೋಮೀಟರ್ ಟಚ್ ಆಯಿತು. ಓ ತುಂಬಾ ಫಾಸ್ಟಾಗಿ ಹೋಗ್ತಿದೆ ಗುರು. 85 ಹೋಯಿತು ನೋಡಿ. ರೀಜನ್ ಅಂತ ಆಗ್ತಿದೆ. ನಿಯರ್ 90 ತನಕನೂ ಹೋಯ್ತು. ಆಕ್ಟಿವಾಗಿ ಸೈಡ್ ಹಾಕೋಣ ಬನ್ನಿ. ವಾವ್, I20ಗೆ ಸೈಡ್ ಹಾಕಿದ್ವಿ. ತುಂಬಾ ಫಾಸ್ಟಾಗಿ ಹೋಗ್ತಾ ಇದೆ. ಸ್ಟೆಬಿಲಿಟಿ ಇದೆ ಹೈ ಸ್ಪೀಡಲ್ಲೂ. ಬ್ರೇಕಿಂಗ್ ಯಾವ ಥರ ಇದೆ ಅಂತ ನೋಡೋಣ. ಕ್ರಿಸ್ಪ್ ಆಗಿದೆ, ನೀಟಾಗಿ ಹಿಡಿಯುತ್ತೆ. ಮಾಲ್ ಫಂಕ್ಷನಿಂಗ್ ಏನಾಗಲ್ಲ. ವಾವ್, ಸೂಪರ್ ಅಂತ ಹೇಳ್ಬೋದು ಪವರ್ ಮೂಡಲ್ಲಿ. ಇನ್ನೊಂದ್ಸಲಿ ಹೋಗೋಣ ಅನಿಸ್ತಿದೆ. ಸೊ ಇನ್ನೊಂದ್ಸಲಿ ಪವರ್ ಮೂಡ್ನ ಟೆಸ್ಟ್ ಮಾಡೋಣ, ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತಂತ. ಲಾಂಚ್ ಮಾಡಿದೆ. ಫುಲ್ ಥ್ರಾಟಲ್ ಕೊಟ್ಟಿದ್ದೀನಿ. ವಾ, ವಿಂಡ್ ಬ್ಲಾಸ್ಟ್ ಆಗ್ತಿದೆ ಗುರು. ಹೆವಿ ಆಗ್ತಿದೆ ವಿಂಡ್ ಬ್ಲಾಸ್ಟು. ಓ ರೈಡಿಂಗ್ ಲೈನೆಲ್ಲ ಚೇಂಜ್ ಮಾಡ್ಬೋದು ಗುರು ಆರಾಮಾಗಿ. ಸ್ಟೆಬಿಲಿಟಿ ಇದೆ ಗಾಡಿಯಲ್ಲಿ. 12 ಇಂಚಸ್ ಟೈರ್ ಪ್ರೊಫೈಲ್, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಫ್ರಂಟ್ ಕೊಟ್ಟಿರೋದು. ವಾಬ್ಲಿಂಗ್ ಎಲ್ಲ ಆಗಲ್ಲ. ಯಾಕೋ 90ಗೆ ಲಾಕ್ ಆಯಿತು, 89ಗೆ ಲಾಕ್ ಆಯಿತು. ಓಹೋ, ಓಹೋ ಮಸ್ತಾಗಿದೆ ಗುರು ಸ್ಕೂಟರು. ಎಲೆಕ್ಟ್ರಿಕ್ ಸ್ಕೂಟರು, ಹೆವಿ ಪವರ್ ಆಗಿದೆ. ಸಸ್ಪೆನ್ಷನ್ ಎಲ್ಲ ಸಾಕಾಗಿದೆ. ಸ್ಟೆಬಿಲಿಟಿ. ಇನ್ನೊಂದು ರೌಂಡ್ ಹೋಗಿ ಬಂದ್ಬಿಡೋಣ, ನನಗೆ ಮಜಾ ಕೊಡ್ತು. ಫುಲ್ಲು ಥ್ರಾಟಲ್ ಕೊಟ್ಟಿದ್ದೀನಿ. ಎಷ್ಟು ಟಾಪ್ ಸ್ಪೀಡ್ ಟಚ್ ಆಗುತ್ತೆ ಅಂತ ನೋಡೋಣ. 69, 71, 72, 74.
ರೀಜನರೇಟಿವ್ ಬ್ರೇಕಿಂಗ್ ಸಕ್ಕತ್ತಾಗಿ ವರ್ಕ್ ಆಗ್ತಿದೆ. ನಕ್ಕನ್ ಆರಾಮಾಗಿ ಓಡಿಸ್ಬೋದು, ಸ್ಟೆಬಿಲಿಟಿ ಇದೆ, ಅಲ್ಲಾಡಲ್ಲ ಗಾಡಿ. ಸೀಟಿಂಗ್ ಪೋರ್ಷನ್ ಅಂತೂ ಹೆವಿ ಇದೆ ಗುರು. ಓಹೋ ಅಣ್ಣ ಬಂದರು, ಬ್ರೇಕಿಂಗ್ ಚೆನ್ನಾಗೈತೆ. ಈ ಥರ ಎಲ್ಲ ಮಾಡ್ಬೋದು. ಫುಲ್ಲು ಸ್ಟೇಬಲ್ ಗುರು, ಫುಲ್ಲು ಸ್ಟೇಬಲ್ಲು, ಅಲ್ಲಾಡಲ್ಲ ಗಾಡಿ. ವಯಸ್ಸಾದವ್ರಿಗೆ ಹೇಳಿ ಮಾಡಿಸ್ದಂಗೆ ಇದೆ ಒಂದು ಗಾಡಿ. ಎಕೋ ಮೋಡಲ್ಲಿ ಇದ್ದೀನಿ. ಈಗ ನಾನು ಗಾಡಿನ ಬಸ್ನ ನಾನು ಓವರ್ಟೇಕ್ ಮಾಡಬೇಕು. ಅವಾಗ ಏನು ಮಾಡ್ತೀನಿ ಅಂದರೆ ಪವರ್ ಮುಡಿಗೆ ಹಂಗೆ ಸ್ವಿಚ್ ಹಾಕೋಣ, ನಾನು ಅಜ್ಜಿ ಏನೋ ಮನೋವರ್ ಮಾಡ್ತೀನಿ. ಸೊ ಈ ಥರ ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ರೈಡ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಥ್ರಾಟಲ್ ಬಿಟ್ಟು ಮೂಡ್ ಹೊತ್ಬಿಟ್ಟೆ ಪವರ್ ಟು ಎಕೋ ಟು ಪವರ್ ಬರುತ್ತೆ. ಆವಾಗ ನೀವು ಓವರ್ಟೇಕ್ ಎಲ್ಲ ಆರಾಮಾಗಿ ಮಾಡ್ಬೋದು ಅಂತ ಹೇಳ್ಬೋದು. ಈಗ ಸಿಗ್ನಲಲ್ಲಿ ಗಾಡಿ ನಿಲ್ಲಿಸಿದ್ವಿ. ಸೊ ಎಕೋ ಮೋಡಿಗೆ ಹಾಕೋಣ, ಸಿಟಿಯಲ್ಲಿ ಓಡಿಸ್ತಿದ್ದೀವಿ, ಮೈಲೇಜ್ ಬರಬೇಕು. ನನ್ನ ಹೈಟ್ ಬಂದು 5.7. ನನ್ನ ಎರಡೂ ಕಾಲು ಫ್ಲ್ಯಾಟ್ ಫುಟ್ ಆಗಿದೆ. ಮುಂದ್ಗಡೆ ಹುಡುಗನ್ನ ಕೂರಿಸ್ಬೋದು, ಹಿಂದ್ಗಡೆ ನಿಮ್ಮ ಹೆಂಡತಿ ಅಥವಾ ಗರ್ಲ್ ಫ್ರೆಂಡ್ ಯಾರು ಬೇಕಾದ್ರೂ ಕೂರಿಸ್ಕೊಂಡು ಹೋಗ್ಬೋದು, ಅಥವಾ ನಿಮ್ಮ ತಂದೆ ತಾಯಿ, ನಿಮ್ಮ ಅಕ್ಕಂದ್ರಿನ ಯಾರು ಬೇಕಾದ್ರೂ ಕೂರಿಸ್ಕೊಂಡು ಹೋಗ್ಬೋದು. ಅಷ್ಟು ವೈಡಾಗಿದೆ. ದಪ್ಪ ಇರೋರು ಓಡಿಸ್ಬೋದು, ಸಣ್ಣ ಇರೋರು ಓಡಿಸ್ಬೋದು. ಸಿಟಿಯಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಈ ಒಂದು ಸ್ಕೂಟರ್ ಅಂತ ನೋಡೋಣ ಬನ್ನಿ. ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ ಹತ್ರ ಇದ್ದೀನಿ. ಅಂದರೆ ಗೋಪಾಲನ್ ಮಾಲ್, ಆರ್ಕೇಡ್ ಮಾಲ್, ಅಂದರೆ ರಾಜರಾಜೇಶ್ವರಿ ನಗರ್. RR ನಗರ್ ಏನು ಫೇಮಸ್ಸು ನೀವೇ ಹೇಳಬೇಕು. RV ಕಾಲೇಜ್ ಹತ್ರ ಬರುತ್ತಲ್ಲ, ಆ ಒಂದು ಹೆಸರಲ್ಲಿ ಫೇಮಸ್ ಆಗಿರೋದು ಬೇಡ, ಬೇರೆ ಎಲ್ಲದಕ್ಕೆ ಫೇಮಸ್ ಅಂತ ಹೇಳಿ. ಜುಪಿಟರ್ ಐಟೂ ಇದೆ. ಇದು ಸೇಮ್ ಹೈಟ್, ಸೇಮ್ ಏನೋ ಟೈರ್ನ ಪ್ರೊಫೈಲು ಎಲ್ಲ TVS ಐತಲ್ಲ ಗುರು ಸಿಟೀಸಲ್ಲಿ. ಎಕೋ ಮೋಡ್ ನನಗೆ ನನ್ನ ಒಂದು ಟೇಸ್ಟಿಗೆ ಅಥವಾ ನನ್ನ ಒಂದು ಸ್ಪೀಡಿಗೆ ಎಕೋ ಮೋಡು ಇಲ್ಲಿ ನೋಡಿ ಗುರು, ಇವ್ರು ಯಾರೋ ಹಂಗೆ ನೋಡ್ಕೊಂಡು ಹೋಗ್ತವ್ರೆ. ಎಕೋ ಮೋಡ್ ನನಗೆ ಸೆಟ್ ಆಗಲ್ಲ ಗುರು. ನಾನೇನಾರ ಎಲೆಕ್ಟ್ರಿಕ್ ಸ್ಕೂಟರ್ ತಗೊಂಡ್ರೆ ಬರೀ ಪವರ್ ಮೂಡಲ್ಲೇ ಇರ್ತೀನಿ ನಾನು. ಆಗ್ಲಾಗ್ಲೇ ಚಾರ್ಜ್ ಹಾಕ್ಬೇಕಾಗ್ತದೆ. ಸಿಟಿ ಟ್ರಾಫಿಕ್ ಗುರು. ಪಾತಲ್ಸ್ ಬ್ಯಾಕ್ ಸೈಡ್ ಸಸ್ಪೆನ್ಷನು ಚೆನ್ನಾಗಿದೆ. ಡ್ಯುಯಲ್ ಸಸ್ಪೆನ್ಷನು, ಅಂದರೆ ಸಸ್ಪೆನ್ಷನ್ ಅಂದರೆ ಶಾಕ್ ಅಬ್ಸರ್ಬರು. ಎಕೋ ಮೋಡು ಏನು 30 to 40 ಸ್ಪೀಡ್ ಅಷ್ಟೇ ಪಿಕಪ್ ಇರೋದು. ಅಲ್ಲಿ ಟಾರ್ಕು ಜನ್ರೇಟ್ ಆಗುತ್ತೆ. ಗಾಡಿ ಚಿಕ್ಕದಾಗಿದೆಯಲ್ಲ, ಅವನ ಅಜ್ಜಿ ಆರಾಮಾಗೆ ಹಿಂಗೆ ಎಲ್ಲ ಹೋಗ್ಬೋದು. ಆ ಥರ ಟ್ಯಾಕಲ್ ಮಾಡ್ಕೊಂಡು ಹೋಗ್ಬೋದು. ಅಪ್ಪು ಬಸ್ ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಕೆಳಗಡೆ ಶಂಕರ್ನಾಗ್ ಅವ್ರದ್ದು ಇದೆ. ಈಗ ಪವರ್ ಮುಡಿಗೆ ಸ್ವಿಚ್ ಆಗೋಣ. ನಾ ಅಜ್ಜಿ ಈಗ ನೋಡಿ ಹೆಂಗೆ ಮನೋವರ್ ಕಾಣ್ತತೆ ಅಂತ. ಬನ್ರೋ ಇನ್ನು TVS X ಅಂತ ಇದೆ, ಅದು ಯಾವ ರೇಂಜಿಗೆ ಹೋಗ್ತಾ ಇದಾವ ಏನೋ. ಬಿಡ್ರೋ ನುಗ್ಗಿಸ್ಬೇಕು. ಬಾಳೆಹಣ್ಣು. ಅಣ್ಣ ತಡಿ ಅಣ್ಣ, ಹೋಯ್ತೀನಿ. ಈಗ ಎಕೋ ಮೋಡಿಗೆ ಹಾಕೋಣ. ಅದೇ ಯಾಕೋ ಆಗಲಿಲ್ಲ ಗುರು ಎಕೋ ಮೋಡಿಗೆ. ಈಗ ಆಯಿತು. ಆಯಿತು, ನಾನು ಬ್ರೇಕ್ ಓದ್ತದೆ, ಅದಕ್ಕೆ ಆಗಲಿಲ್ಲ. ಹಂಗೆ ಓದಬೇಕು. ಎಕೋ ಮೋಡ್. ಇದರಲ್ಲೂ ಟಾರ್ಕ್ ಇದೆ ಗುರು. ಫುಲ್ ಆಗ್ತೀವಿ ಹಿಂದಕ್ಕೆ. ಫುಲ್ ಥ್ರಾಟಲ್ ಕೊಟ್ರು ಅಷ್ಟೇ. ಎಕೋ ಮೋಡಲ್ಲಿ 50 to 53 ಅಷ್ಟೇ. ಸಿಟಿಯಲ್ಲ ಅಷ್ಟೇ ಸಾಕು ಗುರು, ಆರಾಮಾಗಿ ಅಡ್ಡಾಡ್ಬೋದು ಒಂದು ಆಫೀಸ್ಗೆ. ಇಲ್ಲಿಂದ ನೀವು ಎಕ್ಸಾಂಪಲ್ ಅಂದರೆ ಕೋರಮಂಗಲ ಎಲೆಕ್ಟ್ರಾನಿಕ್ ಸಿಟಿ ಹೋಗಿ ಬರ್ಬೋದು. ಏನು
ಪ್ರಾಬ್ಲಮ್ ಏನು ಆಗಲ್ಲ. ಒಂದು 10% ಬ್ಯಾಟ್ರಿ ಉಳಿದಿರ್ತದೆ, ಚಾರ್ಜ್ ಹಾಕೊಬೇಕು ಕರೆಕ್ಟಾಗಿ ಅಷ್ಟೇ.